ಹಾಕಾದ್ಮೇಲೆ FIR ಸೆಕ್ಷನ್ಗಳು ಹಾಕಿರ್ತಾರೆ. ಅದು ವೈಲೇಬಲ್ ಅಫೆನ್ಸ್ ನಾನ್ ವೈಲೇಬಲ್ ಅಫೆನ್ಸ್ ಅಂತ ಯಾರು ಹೇಳಿಲ್ಲ ಅಂತ. ಇಲ್ಲ ಸರ್, ಇಲ್ಲ ಸರ್, ಯಾವ ಸೆಕ್ಷನ್ ಹಾಕಿದಾರ ಅಂತ ಗೊತ್ತಾಗ ಜೊತೆಗೆ ಯಾರು ಈಗ ವಿಷಯ ಗೊತ್ತಾಗಿದೆ. ಈಗ ನಮ್ಗೆ ಅನ್ಯಾಯ ಗೊತ್ತಾಗಿದೆ. ಅವನಿಗೆ ಬೇಲ್ ಸಿಕ್ಕದ್ಮೇಲೆ ಸರ್ ಗೊತ್ತಾಗ್ತಾ ಹೋಗಿದ್ದು ಎಲ್ಲ ಪೊಲೀಸ್ ಸ್ಟೇಷನ್ ಅವ್ರು ಯಾವ ತರ ಮೋಸ ಮಾಡ್ತಾ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದ್ದೆ. ನಾವು ಒಂದೊಂದಾಗ ಕಾಪಿ ತಗೊಂಡ್ಮೇಲೆ ಸರ್ ಅಲ್ಲಿವರೆಗೂ ಬಿಟ್ಕೊಡ್ಲೇ ಇಲ್ಲ ಅವರು ಪೊಲೀಸ್. ದಯವಿಟ್ಟು ಅವನು ನನಗೆ ನೋಟಿಸ್ ಕಳ್ಸಿದ್ದಾನೆ ಬಂದು, ಯಾವುದೇ ಕಾರಣಕ್ಕೂ ನಾನು ಅವ್ನು ಯಾಕೆ ಧೈರ್ಯವಾಗಿ ಎಲ್ಲಾರ ಹತ್ರನು ಬಹಿರಂಗವಾಗಿ ಆ ಕ್ಷಮೆಗಳನ್ನ ಕೇಳ್ತಾ ಅವಳು ಬೇರೆಯವ್ರ ಷಡ್ಯಂತ್ರಕ್ಕೆ ನಾನು ಬಲೆ ಆದೆ ಅಂತ ಹೇಳ್ತಿದ್ದಾನೆ ಅಂದ್ರೆ, ನಾನು ಅವನು ಸ್ಟಾರ್ಟಿಂಗ್ ಬಂದಾಗ ಒಂದು ಹೇಳಿಕೆ ಕೊಡ್ತಾನೆ, ಏನಂತ ಇದು ನಾನು ಮಾತಾಡೇ ಇಲ್ಲ, ಇದು ನಂದೇ ಅಲ್ಲ ವಾಯ್ಸು ಅಂತ. ಆಮೇಲೆ ಏನಂತಾನೆ ಬಲವಂತವಾಗಿ ಕುಡ್ಸಿದ್ರು ಅಂತ ಒಂದ್ಸಲ ಹೇಳಿಕೆ ಕೊಡ್ತಾನೆ. ಆಮೇಲೆ ಇನ್ನೊಂದ್ಸಲ ಯಾರೋ ನಾನ್ ತಪ್ಪು ಮಾಡಿಲ್ಲ, ಅಲ್ಲಿ ಒಂದ್ ತರದ ಹೇಳಿಕೆಗಳನ್ನ ನೀವೇ ನೋಡ್ಬೇಕು. ಯಾವ್ಯಾವ ತರ ಹೇಳಿಕೆ ಕೊಟ್ಟು ಎಲ್ರನ್ನೂ ದಾರಿ ತಪ್ಪಿಸ್ತಿದ್ದಾನೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸರ್, ಈಗ ಅವನು ನನಗೆ ನೋಟಿಸ್ ಕಳ್ಸಿದ್ದಾನೆ, ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಬಿಡಬಾರ್ದು ಅಂತ ನನಗೆ ನೋಟಿಸ್ ಕಳ್ಸಿದ್ದಾನೆ. ಸೊ ಹಂಗಾಗಿ ನಾನು ಯಾವ ಸಾಕ್ಷಿನೂ ಈಗ ನಾನು ಬಿಡಕ್ ಆಗಲ್ಲ. ಅವ್ನ ಕೇಸ್ ವಾಪಸ್ ತಗೊಳಕ್ ಹೇಳಿ ನನ್ನ ಹತ್ರ ಇರೋದನ್ನ ಬಿಡ್ತೀನಿ. ಅವಾಗ ನಿಮ್ಗಳಿಗೆ ಗೊತ್ತಾಗುತ್ತೆ ಅವನಾಗ ಅವನು ದುರಹಂಕಾರದಲ್ಲಿ ಮಾತಾಡಿದ್ದ ಅಥವಾ ಅದು ಬಲವಂತವಾಗಿ ಮಾಡ್ತಿದ್ದ ಅಂತ ನೀಟಾಗಿ ಗೊತ್ತಾಗುತ್ತೆ. ಅದು 16 ನಿಮಿಷದ್ದು ಒಂದೇ ಸಲ ಹೆಂಗ್ ಬಿಡೋದು ಸರ್? ಅದು ಸರ್ ಅದು ಏನ್ 16 ನಿಮಿಷದ ನನ್ ಇನ್ಸ್ಟಾದಲ್ಲಿ ಅಷ್ಟು ಪರ್ಮಿಟ್ ಇಲ್ಲ ಸರ್. ಸರ್, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ನು ಜೈಲ್ಗೆ ಹೋಗಿದ್ದಾನೆ ಸರ್. ಉದ್ದೇಶ ಇನ್ನೊಂದು, ಅವ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿಸ್ಬೇಕು, ಮತ್ತೊಂದು ಅಲ್ಲ ಸರ್. 1.5 ವರ್ಷದಿಂದ ಕೆಲವರು ಎಲ್ಲರೂ ಕೇಳೋ ಪ್ರಶ್ನೆ ಏನು ಅಂತ ಅಂದ್ರೆ, ಯಾಕೆ ರೆಕಾರ್ಡಿಂಗ್ ಮಾಡ್ಕೋಬೇಕಾಗಿತ್ತು ಅಂತ ಎಲ್ಲರೂ ಒಂದು ಪ್ರಶ್ನೆ ಮಾಡ್ತೀರಾ. ಹಾಗಾದ್ರೆ ಇದೇ ಮಡೆನೂರ್ ಮನು 1.5 ವರ್ಷದಿಂದ ಅಪ್ಪಣ್ಣ ರಾಮದುರ್ಗ ಅನ್ನೋದನ್ನ ಬಲವಂತವಾಗಿ ಹೊಡೆದು ಬಡ್ದು, ನಾನು ಆಲ್ರೆಡಿ ಮೀಡಿಯಾಗೂ ತೋರಿಸಿದೀನಿ. ಅವನಾದ್ರೂ ಬ್ಲಾಕ್ ಮೇಲ್ ಮಾಡಿ ನನ್ನ ಹತ್ರ ಮಾಡಿಸಿರೋದನ್ನ ಸಂಬಂಧಪಟ್ಟ ಸ್ಕ್ರೀನ್ ಶಾಟ್ಗಳನ್ನ ನಾನು ಅದ್ರಲ್ಲಿ ಮಾಧ್ಯಮಕ್ಕೂ ತೋರಿಸಿದೀನಿ. ಅದನ್ನ ಯಾಕೆ ಅವ್ನು ರೆಕಾರ್ಡ್ ಮಾಡ್ಕೋಬೇಕಿತ್ತು? ಅವ್ನು ಏನ್ ರೆಕಾರ್ಡ್ ಮಾಡ್ಕೊಂಡಿದ್ದು ನಮ್ಗೆ ಕಳ್ಸಿದ್ದ, ಅದನ್ನ ನಾನು ಅವ್ನು ಯಾವಾಗ ಮೋಸ, ಅವ್ನು ಚೀಟರ್, ಅವ್ನು ಎಲ್ಲ ಒಂದಷ್ಟು ಜನ ಸವಾಸಗಳಿದಾವೆ, ಅವ್ನು ಎಲ್ರಿಗೂ ಹಿಂಗೆ ಮೋಸ ಮಾಡ್ಕೊ ಬರ್ತಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ನೀನೇನು ಅಂತ ತೋರ್ಸಕ್ಕೋಸ್ಕರ ಅದನ್ನ ಬಿಟ್ಟೆ ಅಷ್ಟೇ ಸರ್. ಬಿಡೋ ಉದ್ದೇಶ ನನ್ಗಿರ್ಲಿಲ್ಲ. ಅಕಸ್ಮಾತ್ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ರೆ ಅದು ಹೌದು ನನ್ ತಪ್ಪಾಗ್ತಿತ್ತು. ಅವ್ನು ಬಿಟ್ಟಿದ್ದಕ್ಕೆ ನನ್ ತುಂಬಾ ಜನ ಕೆಟ್ಟಾಗೆಲ್ಲ ಕಮೆಂಟ್ ಹೊಲ್ಸು ಕಮೆಂಟ್ಗಳು ಬರಕ್ ಶುರು ಆಯ್ತು ಸರ್. ಇವಳು ಇಂಥವಳೆ, ಎಲ್ರ ಜೊತೆನೂ ಹಿಂಗೆ. ನನ್ನ ಕ್ಯಾರೆಕ್ಟರ್ ಬ್ಯಾಡ್ ಇದ್ದಿದ್ರೆ ನಾನು ಯಾಕೆ ಪೊಲೀಸ್ ಸ್ಟೇಷನ್ ಮೆಟ್ಲಿ ಇರ್ತಿದ್ದೆ? ಯಾವನ ಹತ್ರ ಒಬ್ಬನ ಹತ್ರ ಕರ್ಕೊ ಬನ್ನಿ ಸರ್, ನಾನು ಮೋಸ ಮಾಡಿದೀನಿ ಯಾವನ್ಗಾದ್ರು, ನಾನು ಅಥವಾ ಯಾವನ್ ಜೊತೆನಾದ್ರೂ ಅಫೇರ್ ಇದ್ದೆ, ಇದನ್ನೆಲ್ಲ ಯಾವನ ಹತ್ರ ಒಬ್ಬನ ಕರ್ಕೊಂಡ್ ಬನ್ನಿ ಸರ್, ನನಗ್ ಒಪ್ಕೋತೀನಿ. ಅವಾಗ ನನಗೂ ಭಯ ಇರುತ್ತೆ, ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ನನ್ನ ಬಂಡವಾಳ ಎಲ್ಲ ಆಚೆ ಬಂದ್ಬಿಡುತ್ತಪ್ಪ ಅಂತ ಭಯ ಇರುತ್ತೆ. ಅವ್ನ ಆತರ ಎಲ್ಲ ತಗೋ ಬಂದಾಗ ಅವನೇನು ಅಂತ ನಾನು ತೋರ್ಸಕ್ಕೋಸ್ಕರ ಬಿಟ್ಟೆ, ಅದನ್ನ ಬಿಡ್ಬೇಕು ಅನ್ನೋ ಉದ್ದೇಶ ನನ್ಗೆ ಇರಲಿಲ್ಲ. ತುಂಬಾ ಸಲ ನಾನು ಮಾಧ್ಯಮಗಳಿಗೆ ತಿಳಿಸಿದ್ದೀನಿ. ಖಾಸಗಿ ಕ್ಷಣಗಳನ್ನ ಚಿತ್ರೀಕರಣ ಮಾಡೋದು ಎಷ್ಟು ಅಪರಾಧನೋ ಅದನ್ನ ಪ್ರಸಾರ ಮಾಡೋದು ಅಷ್ಟೇ ಅಪರಾಧ ಗೊತ್ತಿದೆಯಾ ಸರ್? ಹಂಗಾದ್ರೆ ಯಾಕೆ ಬಿಟ್ಟ ಸರ್? ಚಿತ್ರೀಕರಣ ಮಾಡೋದು ಅಪರಾಧ ಎಷ್ಟು ಅಪರಾಧನೋ ಅಂತ ದೃಶ್ಯಗಳನ್ನ ಪ್ರಸಾರ ಮಾಡೋದು ಕೂಡ ಅಷ್ಟೇ ಅಪರಾಧ. ಹೌದು ಸರ್, ಅದನ್ನ ಯಾಕೆ ಬಿಟ್ಟ ಅವನು ಸರ್? ಅಪ್ಪಣ್ಣಂತ ಅವ್ನು ರೆಕಾರ್ಡ್ ಮಾಡ್ಕೊಂಡಿದ್ ಯಾಕೆ ಬಿಟ್ಟ ಸರ್? ಹಂಗಾದ್ರೆ ಅವನು ಅದು ಬಿಟ್ಟದಕ್ಕೆ ನನ್ಗೆ ಕೆಟ್ಟದಾಗ ಬೈಯಕ್ ಶುರು ಮಾಡಿದ್ರು ಸರ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು. ಅದಕ್ಕೋಸ್ಕರ ಆ ಬೇಜಾರ್ ನೋಡಿ ಇವ್ನು ಇಂಥವನು ಇಂಥ ಹೊಲಕ್ ನನ್ನ ಮಗ ಅಂತ ತೋರ್ಸಕ್ಕೋಸ್ಕರ ಬಿಟ್ಟಿದ್ದ ಖಾಸಗಿ ವಿಡಿಯೋ ಅಲ್ಲ. ಒಬ್ಬ ಮೇರು ನಟರ, ಒಬ್ಬ ನಮ್ಮ ರಾಜ್ಯದ ಸರ್ ಖಾಸಗಿ ವಿಡಿಯೋ ಅಲ್ಲ ಅದು. ನಮ್ಮ ರಾಜ್ಯದ ಮೇರು ನಟರನ್ನ ಹೀನಾಮಾನವಾಗಿ ಬೈದು ಅವರ ಸಾವನ್ನ ಬಯಸಿದ್ದಂತ ಒಂದು ಇದನ್ನ ಬಿಟ್ಟಿದೆ ಹೊರತು ಅದು ಜನರಿಗೆ ಗೊತ್ತಾಗ್ಲಿ ಅಂತ ಬೇರೆ ಯಾವ್ದು ಖಾಸಗಿ ವಿಡಿಯೋ ಅಲ್ಲ ಸರ್ ಅದು. ಸರ್, ನಾನು ಕೇಳ್ಕೊಳ್ಳೋದಿಷ್ಟೇ, ನಂಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಅವ್ರ ಮೇಲೆ ನಂಗೆ ನ್ಯಾಯ ಕೊಡಿಸ್ತಾರೆ ಅಂತ ಯಾವುದೇ ನಂಬಿಕೆ ಇಲ್ಲ. ಸೊ ನಂಗೆ ಠಾಣೆ ಬದಲಾಯಿಸಿ ಅಥವಾ ಉನ್ನತ ಅಧಿಕಾರಿ ಯಾರು ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ ಅವರಿಂದ ಈ ತನಿಖೆ ಆಗ್ಬೇಕು ಅಂತ ಕೇಳ್ಕೊತೀನಿ ಸರ್ ಅಷ್ಟೇ. ತಂತ್ರ ಕುತಂತ್ರ ನಡೆದಿದೆ. ನನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಈ ರೀತಿ ಎಲ್ಲ ಬೆಳವಣಿಗೆ ಆಗಿದೆ. ತುಂಬಾ ದೊಡ್ಡ ಷಡ್ಯಂತ್ರ ಇದೆ, ಯಾರು ಹಾಕೊಡ್ತಿದ್ದಾರೆ ಅವ್ರಿಗೆಲ್ಲ. ಹೌದಾ ಸರ್? ಹಾಗಿದೆ 17ನೇ ತಾರೀಕು ಇನ್ಸ್ಪೆಕ್ಟರ್ ಸರ್ ನಮ್ಮ ಮನೆ ಮಹಜರು ಮಾಡಕ್ ಬಂದಾಗ ಅವ್ರಿಗೆ 17ನೇ ತಾರೀಕು ನಡೆದ ಘಟನೆ ಮತ್ತೆ ಅದ್ರ ಕಾನ್ವರ್ಸೇಷನ್ ಅವ್ರಿಗೆ ಕೇಳಿಸಿದ್ದೀನಿ, ರೆಕಾರ್ಡ್ಸ್ ಕೇಳಿಸಿದ್ದೀನಿ, ಅವ್ನು ಕಳ್ಸಿರೋ ಮೆಸೇಜ್ಗಳನ್ನ ತೋರಿಸಿದ್ದೀನಿ. 17ನೇ ತಾರೀಕು ನಡೆದಿದ್ದು ಉದ್ದೇಶಕ್ಕೆ ನಾನು ಅವತ್ತು ಕಂಪ್ಲೇಂಟ್ ಅಂತ ಹೋಗಿದ್ದೀನಿ, ಅದು ಕ್ಲಿಯರ್. ಅವತ್ತಿನ ಉದ್ದೇಶ ಕೊಟ್ಟಿದ್ದೀನಿ. ಅಲ್ಲಿ ಸಿನಿಮಾ ಅನ್ನೋದು ಎಲ್ಲಿ ಬಂತು ಸರ್?
ನಾನು ಸಿನಿಮಾ ನೋಡ್ತಾ ಕೂತ್ಕೊಳ್ಳ ಅಥವಾ ನನಗಾಗಿರೋ ಆ ಖಾಸಗಿ ವಿಡಿಯೋ ಮತ್ತೆ ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋದ್ನಲ್ಲ ಅದನ್ನ ಎಲ್ಲಿ ಬಿಟ್ಬಿಡ್ತಾನೋ ಅನ್ನೋ ಭಯಕ್ಕೆ ನಾನು ಕಂಪ್ಲೇಂಟ್ ಮಾಡಿರೋದು ಅಷ್ಟೇ ಸರ್. ಬೇರೆ ಇನ್ನೇನಿಲ್ಲ. ಅವ್ನು ಸಿನಿಮಾ ತಗೊಂಡು ನನಗೆ ಏನಾಗಬೇಕು ಸರ್? ಸಿನಿಮಾದವ್ರೆ ನನಗೆ ದುಡ್ಡು ಕೊಟ್ಟಿದ್ದಾರೆ ಅಥವಾ ಇನ್ನೊಂದೇನು ಸರ್? ನಾನು ಕನ್ನಡ ಸಿನಿಮಾನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಸರ್. ಅದು ಬಿಟ್ಟು ನಾನು ಯಾಕೆ ಒಂದು ಸಿನಿಮಾನ ತಡೆ ಹೊಡ್ಲಿ? ಆ ಸಿನಿಮಾದವ್ರೆ ನನಗೆ ತೊಂದರೆ ಕೊಟ್ಟಿದ್ದಾರೆ ಹೊರತು ನಾನು ಯಾವ ತೊಂದರೆನೂ ಅವ್ರಿಗೆ ಕೊಟ್ಟಿಲ್ಲ. ಮೇಡಮ್, ಈಗ ಕೋರ್ಟ್ಗೆ ಹೋಗಿ PCR ಹಾಕಿದ್ರೆ ನಿಮ್ಗೆ ಯಾವ ಸ್ಟೇಷನ್ ಮೇಲೆ ನಂಬಿಕೆ ಇದೆಯೋ ಆ ಸ್ಟೇಷನ್ ವರ್ಗಾವಣೆ ಮಾಡ್ಕೊಡ್ತೇನೆ ನ್ಯಾಯಾಲಯ. ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೋಗಿ ನನಗೆ ಈ ತನಿಖಾರಿ ಇಲಾಖೆ ಮೇಲೆ ನಂಬಿಕೆ ಇಲ್ಲ, ನನಗೆ ಇಂಥ ಸ್ಟೇಷನ್ ಅಲ್ಲಿ ನಂಬಿಕೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯಾಲಯನೇ ಅವಕಾಶ ಮಾಡ್ಕೊಡ್ತೇನೆ. ಕಾನೂನಲ್ಲಿ ಅವಕಾಶ ಇದೆ. ಇದು ಅರಿವಿದ್ಯಾ ನಿಮಗೆ? ಸರ್, ಈಗ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಹೋಗಿದೆ ಆಕೆಗೆ. ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಇಲಾಖೆ ಅದಾದ್ರಿಂದ ಈಗ ಅಧಿಕಾರಿ ಮೇಲೆ ಇಲ್ವಾ? ಈಗ ನನಗೆ ಮೋಸ ಆಗಿದೆ ಇಂಟ್ರೆಸ್ಟ್ ಮಾಡುತ್ತೆ ನ್ಯಾಯಾಲಯ. ಇರ್ಬೋದು ಸರ್. ಅದು ಟ್ರಾನ್ಸ್ಫರ್ ಆಮೇಲೆ ಮಾಡ್ಲಿ. ಯಾಕೆ ನನಗೆ ಈ ತರ ಮೋಸ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅವರು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅದು ಯಾರು ತನಿಖೆ ಮಾಡ್ಲಿ ಅಂತ ಸರ್. ಯಾಕೆ ಮೋಸ ಮಾಡಿದ್ರು, ಅವ್ರಿಗೆ ಸಂಬಂಧಪಟ್ಟವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು ಅನ್ನೋದು ನನಗೆ ಗೊತ್ತಾಗ್ಬೇಕಲ್ವಾ ಸರ್? ನಾನೇನು ಅನ್ಯಾಯ ಮಾಡಿದ್ದೆ ಆ ಪೊಲೀಸ್ ಅವ್ರಿಗೆ ಅನ್ನೋದು ಗೊತ್ತಾಗ್ಬೇಕಲ್ವಾ ಸರ್? ಅದಕ್ಕೂ ಮುಂಚೆ ಆ ಮಹದೇವ ಅನ್ನೋರು ಅವ್ರಿಗೆ ಸಂಬಂಧಪಟ್ಟವ್ರು ಯಾರಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಸರ್. ಯಾಕೆ ಹೀಗೆ ಮೋಸ ಮಾಡಿದ್ರು, ಯಾಕೆ ನನ್ನ ಕಂಪ್ಲೇಂಟ್ ನ ವೀಕ್ ಮಾಡಿದ್ರು, ಕಂಪ್ಲೇಂಟ್ ಕಾಪಿನ ನನಗೆ ಬೇಲ್ ಆರ್ಡರ್ ಆಗೋವರೆಗೂ ಯಾಕೆ ಕೊಟ್ಟಿಲ್ಲ, ಇದೆಲ್ಲ ತನಿಖೆ ಆಗಿ ಸಾಕ್ಷಿಗಳನ್ನ ಯಾಕೆ ಬೆದರಿಸಿದ್ರು, ಇದೆಲ್ಲ ಯಾಕೆ ಮೋಸ ಮಾಡಿದ್ರು, ಯಾರ್ಯಾರು ಇದ್ದಾರೆ ಇವ್ರ ಹಿಂದೆ ಅನ್ನೋದು ನನಗೆ ಗೊತ್ತಾಗ್ಬೇಕು ಸರ್.